ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಕರ್ನಾಟಕ ರುಚಿಗೆ ಸ್ವಾಗತ. ಪಪ್ಪಡ್ ಮಸಾಲ ಮಾಡ್ತಾ ಇದ್ದೀನಿ. ಪಪ್ಪಡ್ ಮಸಾಲ ಮಾಡೋದಕ್ಕೆ ನಾನು ಮಸಾಲ ಪಪ್ಪಡ್ ತೊಗೊಂಡಿದ್ದೀನಿ. ಈ ಥರ ನಿಮ್ಮ ಹತ್ರ ಪ್ಲೈನ್ ಇದ್ರೆ ಪ್ಲೈನು ತೊಗೋಬೋದು. ನಾನು ಆ ಥರ ತೊಗೊಂಡು ಅದನ್ನು 2 ಭಾಗವಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ನಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಗ್ರೀನ್ ಚಟ್ನಿ, ಸ್ವಲ್ಪ ಸ್ವೀಟ್ ಚಟ್ನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೇವ್, ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ. ಏಕೆಂದರೆ ಈ ಗ್ರೀನ್ ಚಟ್ನಿಲೂ ಖಾರ ಇರುತ್ತೆ ಮತ್ತು ಈ ಮಸಾಲ ಪಪ್ಪಡಲ್ಲೂ ಖಾರ ಹಾಕಿರ್ತಾರೆ. ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಪಪ್ಪಡ್ ಹಾಕ್ಕೊಳ್ಳೋಣ. ಪಪ್ಪಡ್ ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರಲ್ಲಿ ಈ ಥರ ಪ್ರೆಸ್ ಮಾಡಿ ತಿರುಗಿಸ್ಕೋಬೇಕು. ಅವಾಗ ಕ್ಲೀನಾಗಿ ಈವನ್ನಾಗಿ ಅದು ಫ್ರೈ ಆಗುತ್ತೆ. ಈ ಥರ ಅದು ಬೆಳ್ಳಗಾಗುತ್ತೆ, ಅವಾಗ ಅದು ಬೆಂದಿದೆ ಅಂತ. ತುಂಬ ಈಸಿ ಇದು ಚಾಟ್ ಮಾಡೋದು. 2 ನಿಮಿಷ ಸಾಕು ಇದು ಮಾಡೋದಕ್ಕೆ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಇದನ್ನು ಎಣ್ಣೆಲಿ ಕರಿಯೋದಕ್ಕೆ ಹೋಗ್ಬಾರ್ದು, ಈ ಥರನೇ ಸುಟ್ಕೋಬೇಕು. ಇದನ್ನು ಎಣ್ಣೆಲಿ ಕರೆದ್ರೆ ಅದು ಶೇಪ್ ಸರಿಯಾಗಿ ಬರಲ್ಲ, ಎಲ್ಲ ಬೆಂಡಾಗ್ಬಿಡುತ್ತೆ. ಅದರಿಂದ ನಾವು ಸುಟ್ಕೊಂಡು ಮಾಡೋದೇ ಸರಿ ಇದು. ನೋಡಿ, ಇವಾಗ ಪೂರ್ತಿಯಾಗಿ ಬೆಳ್ಳಗಾಗಿದೆ. ಇವಾಗ ಇದಾಗಿದೆ, ತೆಗ್ದಿಟ್ಕೊಳ್ತೀನಿ. ಅದನ್ನು ಬಿಸಿ ತೆಗ್ದಿದ ತಕ್ಷಣ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಅದನ್ನು ಫೋಲ್ಡ್ ಮಾಡ್ಕೊಂಡ್ರೆ ಅದು ಅದೇ ಥರನೇ ಇರುತ್ತೆ. ನಾವು ಫಿಲ್ಲಿಂಗ್ ಮಾಡೋವಾಗ ಒಳಗಡೆ ಫಿಲ್ಲಿಂಗ್ ಎಲ್ಲ ಕ್ಲೀನಾಗಿ ಮಾಡ್ಕೋಬೋದು. ನೋಡಿ, ನಾನು ಇದೊಂದು ಈ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಇದ್ರೊಳಗಡೆ ನಾನು ಫಿಲ್ಲಿಂಗ್ ಮಾಡ್ತೀನಿ. 1 ಸೆಕೆಂಡ್ ಹಿಂಗೆ ಇಟ್ಕೊಂಡ್ರೆ ಅದು ಹಾಗೆ ಸೆಟ್ ಆಗುತ್ತೆ. ಇವಾಗ ನಾನು ಇನ್ನೊಂದು ಪಾಪಡ್ ಹಾಕ್ಕೊಂಡಿದ್ದೀನಿ. ಇದು ಅರ್ಧ ಕಟ್ ಮಾಡ್ಕೊಂಡಿರೋದು. ಇದರಲ್ಲಿ ಕೋನ್ ಮಾಡ್ಕೊಳ್ತೀನಿ. ಫ್ಲೇಮ್ನ ಸಣ್ಣ ಇಟ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಒಂದು ಕಡೆ ಆಯಿತು, ಇನ್ನೊಂದು ಕಡೆ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದು ಆಯಿತು. ಪಪ್ಪಡ್ ಬಿಸಿ ಇದ್ದಾಗಲೇ ನಾವು ಈ ಥರ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಟಿಶ್ಯೂ ಪೇಪರಲ್ಲಿ ಈ ಥರ ಇಟ್ಕೊಂಡ್ರೆ ನೋಡಿ ಕೋನು ಈ ಥರ ಬರುತ್ತೆ. ಇದನ್ನು 1-2 ಸೆಕೆಂಡ್ ಈ ಥರ ಇಟ್ಕೊಂಡ್ರೆ ಶೇಪ್ ಹಾಗೇ ಇರುತ್ತೆ. ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಂಡ್ರೆ ಅದು ಪೀಸ್ ಆಗಿಬಿಡುತ್ತೆ. ಕೈಯಲ್ಲಿ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಏನಾದರೂ ಇಟ್ಕೊಂಡು ಮಾಡ್ಕೊಳ್ಳಿ. ಇದೇ ಥರ ನಾನೆಲ್ಲ ಮಾಡ್ಕೊಳ್ತೀನಿ. ನೋಡಿ, ನಾನು ಈ ಕೋನ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಶೇಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇದು ಯಾವ ಶೇಪು ಬೇಡ ಅಂತ ಅಂದರೆ ನೀವು ಈ ಥರ ಪ್ಲೈನಾಗೂ ಮಾಡ್ಕೋಬೋದು. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಫಸ್ಟ್ಗೆ ಈರುಳ್ಳಿ ಹಾಕ್ಕೊಳ್ಳೋಣ, ಟೊಮೆಟೊ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವೀಟ್ ಚಟ್ನಿ ಹಾಕ್ಕೊಂಡಿದ್ದೀನಿ ಮತ್ತು ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ. ಇವಾಗ ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಇವಾಗ ಚಿಲ್ಲಿ ಪೌಡರು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸೇವ್ ಹಾಕ್ಕೊಳ್ತಿದ್ದೀನಿ. ಬಟಾಣಿ, ಆಲೂಗಡ್ಡೆ, ಆ ಥರ ನಿಮ್ಗೆ ಯಾವುದು, ಕಾಬೂಲ್ ಚೆನ್ನ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಬೇಯಿಸಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರ ಪಪ್ಪಡ್ ತೊಗೊಂಡು ಇದ್ರೊಳಗಡೆ ನಾವು ಇದನ್ನು ಫಿಲ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ, ಹಾಕ್ತಿದ್ದಾಗೆ ಹಾಗೆ ಸರ್ವ್ ಮಾಡಬೇಕು. ನೋಡಿ, ಇದ್ರ ಮೇಲೆ ಸ್ವಲ್ಪ ಸೇವ್ ಹಾಕ್ಕೊಳ್ತೀನಿ. ಮಸಾಲ ಪಪ್ಪಡ್ ರೆಡಿ ಆಯಿತು. ಒಂದು ಬೌಲ್ಗೆ ಇಟ್ಕೊಳ್ಳೋಣ. ಇದೇ ಥರನೇ ಎಲ್ಲನೂ ಮಾಡ್ಕೊಳ್ತೀನಿ. ಹಪ್ಪಳ ಅಂತೂ ಮನೇಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈರುಳ್ಳಿ, ಟೊಮೆಟೊ, ಈ ಚಟ್ನಿಗಳಂತೂ ಇರುತ್ತೆ. ಸಾಯಂಕಾಲದೊತ್ತು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬೋದು. ನೋಡಿ, ನಾನು ಇವಾಗ ಇದಕ್ಕೂ ಫಿಲ್ ಮಾಡ್ಕೊಳ್ತೀನಿ. ಇದು ನಾನು ಪ್ಲೈನಲ್ಲೇ ಮಾಡ್ಕೊಂಡ್ನಲ್ಲ, ಅದು ಸುಮ್ಮನೆ ಫೋಲ್ಡ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಬೇಕಿದ್ರೆ ಹೀಗೆ ಇಟ್ಕೊಂಡು ಈ ಥರ ತಿನ್ಬೋದು. ನಿಮಗೆ ಕೋನ್ ಮಾಡೋಕ್ಕೆ ಬರಲಿಲ್ಲ, ಕಷ್ಟ ಆಯಿತು ಅಂದರೆ ಈ ಥರನೂ ಮಾಡ್ಕೋಬೋದು. ನಿಮ್ಗೆ ಈ ಥರ ಫೋಲ್ಡಿಂಗು ಬರಲಿಲ್ಲ ಅಂದರೆ ಈ ಥರ ಪ್ಲೈನಲ್ಲೂ ಮಾಡ್ಕೋಬೋದು. ಇದು ಚೆನ್ನಾಗೇ ಇರುತ್ತೆ. ಸ್ವಲ್ಪ ಸೇವ್ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲ ಪಪ್ಪಡ್ ಮಾಡೋದು ಎಷ್ಟು ಈಸಿ ಅಂತ. ನೀವು ಟೀ ಟೈಮ್ಗೆ ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಮಾಡಿ. ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.